ವಿಷಯವಾಗಿ ಮತ್ತೆ ಮಹಾಖ್ಯಾತೆ. ಕರ್ನಾಟಕಕ್ಕೆ ಹರಿದು ಬರ್ತಿದ್ದ ನೀರು ತಡೆ ಹಿಡಿದ ಮಹಾರಾಷ್ಟ್ರ ಸರ್ಕಾರ. ರಾಜಾಪುರ ಬ್ಯಾರೇಜ್ ಮೂಲಕ ಕರ್ನಾಟಕಕ್ಕೆ ಹರಿದು ಬರ್ತಿದ್ದ ಕೃಷ್ಣಾ ನದಿ ನೀರು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ರಾಜಾಪುರ ಬ್ಯಾರೇಜ್ ಬಳಿ 4 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ ಮಹಾ ಸರ್ಕಾರ. 2 ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ 2 ನೀರಾವರಿ ಇಲಾಖೆಯ ಸಿಬ್ಬಂದಿ ನಿಯೋಜನೆ. 4 ಸಿಬ್ಬಂದಿಯ 2 ಗಸ್ತು ತಂಡ ನೇಮಕ ಮಾಡಿದ ಮಹಾರಾಷ್ಟ್ರ ಸರ್ಕಾರ. ಮಹಾರಾಷ್ಟ್ರ ಗಡಿಯ ರಾಜಾಪುರ ಬಳಿಯ ಕೃಷ್ಣಾ ನದಿ ಬಳಿ ನೀರು ತಡೆ ಹಿಡಿದ ಮಹಾ ಸರ್ಕಾರ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹರಿದು ಹೋಗುವ ಕೃಷ್ಣಾ ನದಿ. ಬೆಳಗಾವಿ, ರಾಯಚೂರ, ಬಾಗಲಕೋಟೆ, ಬಿಜಾಪುರ ಸಂಬಂಧಪಟ್ಟಂಗೆ ಏನು ಒಂದು ಕೃಷ್ಣಾ ನದಿ ಐತಿ. ಈ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕಾತಾರು. ಈಗ ಏನು ಬರಗಾಲು ಕೂಡ ಬಿದ್ದು ಹೋಯ್ತು, ಬೆಳೆಯೆಲ್ಲ ಹಾಳಾಗೋದು. ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರು ಒಂದು ಜರ ಹಿಂದೆ ಮಳೆ ಆದ ಕಾರಣದಿಂದ ಏನದು ಬಸದ ನೀರು ಬರೋದೈತಿ ಬರೀ. ಅದನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನು ಮಾಡತ್ತಾರೆ, ಈಗ ಒಂದು ಏನೋ ಕರ್ನಾಟಕದ ಏನು ರೈತರಿಗೆ ಅನ್ಯಾಯ ಮಾಡ್ಬೇಕಂತ ಅನ್ನೋ ಒಂದು ಹೆಂಗೋ ಗೊತ್ತಿಲ್ಲ. ಒಟ್ಟು ಅವರು ಏನು ತಿಳ್ಕೊಬೇಕು, ಭಾರತ ದೇಶದ ರೈತರತ್ತ ತಿಳ್ಕೊಂಡು ಕಿಶನ್ ಕರ್ನಾಟಕ ಮಹಾರಾಷ್ಟ್ರ ರೈತರ ಯಾವುದೇ ರೀತಿಯಿಂದ ನೋಡ್ಲಾರ್ದ ನಮ್ಮ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗ್ತೈತಿ. ಆದರೆ ಇವತ್ತು ಏನು ಮಾಡತ್ತಾರ ಅವ್ರ ಅಲ್ಲಿ ಏನು ಕೊಲ್ಲಾಪುರ ಜಿಲ್ಲೆ ಏನು ರಾಜಾಪುರ ಬ್ಯಾರೇಜ್ ಐತಿ, ಆ ರಾಜಾಪುರ ಬ್ಯಾರೇಜ್ದಂದೆ 4 ಮಂದಿ ಸಿಬ್ಬಂದಿಗಳನ್ನ ಹಚ್ಚಿಕೆಸಿಂದ ಪೊಲೀಸ್ ಬಂದೋಬಸ್ತ್ ಹಚ್ಚಿಕೆಸಿಂದ ನೀರನ್ನು ತಡೆ ಹಿಡಿತಕ್ಕಂಥ ಒಂದು ಏನು ಕೆಲಸ ಮಾಡತ್ತಾರೋ ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗತೈತಿ. ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಈಗ ಏನು ನೀವು ನೀರು ಬಿಡಾತೀರಿ, ಈ ನೀರು ನೀವು ಎಷ್ಟು ದಿವಸത്തെ ಹಿಡ್ಕೊಂಡು ಕುಂಟ್ರಾದಿರಿ. ಈ ನಾಳೆ ಮಳೆಗಾಲ ಚಾಲೂ ಆಯ್ತಪ್ಪ ಅಂತಂದ್ರೆ ನಿಮ್ಮ ಡ್ಯಾಮ್ದಾಗೆ ನೀರು ಬಿಡಬೇಕಾದ್ರೆ ಮತ್ತೆ ಈಗ ನಮ್ಮ ಕೃಷ್ಣಾ ಹೊಳಿಗೆ ನಾವು ನೀರು ಬಿಡಬೇಕಾಗ್ತಿ ಕಂಪಲ್ಸರಿ. ಅದಕ್ಕೆ ಎಲ್ಲ ನೀರು ನಿಮ್ಗಂತೂ ಹಿಡ್ಕೊಂಡು ಕುಂಡ್ರೋದು ಆಗಂಗಿಲ್ಲ. ಅದಕ್ಕೆ ಇದನ್ನೊಂದು ಸ್ವಲ್ಪ ತಿಳುವಳಿಕೆ ಇರಲಿ. ಇದರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡಲಾರ್ದ ನೀರನ್ನು ತಾವು ದಯವಿಟ್ಟು ನೀರನ್ನು ಹರಿಸಬೇಕು. ಮತ್ತು ಕರ್ನಾಟಕ ಸರ್ಕಾರದವರು ಇದನ್ನು ನೀವು ಮಹಾರಾಷ್ಟ್ರದವರ ಕಿವಿ ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ ನೀರು ಬಿಡಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಒತ್ತಾಯ ಮಾಡ್ತೇನೆ.